ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸಿಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವ್ರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ.
ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು. ವೆಲ್ಕಮ್ ಬ್ಯಾಕ್. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ದರಿಯಪ್ಪ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದರಿಯಪ್ಪ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಂತ ಹೇಳಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ದರಿಯಪ್ಪ ಇಲ್ಲಿಗೆ ಬಾರಪ್ಪ, ಜೈಲಿಗೆ ಹೋಗಪ್ಪ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ದರಿಯಪ್ಪನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈವರೆಗೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 18ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದು ವಿಜಯಲಕ್ಷ್ಮಿ ಅವರು. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಮಾಡಿದವರನ್ನ ಒಬ್ಬೊಬ್ಬರನ್ನ ಹಿಡಿದು ಒಳಗಾಗ್ತಿದ್ದಾರೆ. ನಿಮ್ಮ ಅಣ್ಣ, ನಿಮ್ಮ ಬಾಸ್ ಯಾರು ಬರಲ್ಲ ಜೈಲಿಗೆ ಒಳಗೋದ್ರೆ, ನೀವೇ ಹೋಗ್ಬೇಕು, ಅನುಭವಿಸ್ಬೇಕು.